ನಮಸ್ಕಾರ ವೀಕ್ಷಕರೇ, ಬಾಲಿನಲ್ಲಿ ಬ್ಲಾಕ್ ಔಟ್ ಡೇ ಅನ್ನೋದು ಆಯ್ತು. ಮೇ 2ನೇ ತಾರೀಕು ಬಾಲಿನಲ್ಲಿ ಇಂಡೋನೇಷಿಯಾದ ಈ ಜಾಗದಲ್ಲಿ ಎಷ್ಟೋ ಗಂಟೆಗಳ ಕಾಲ ಕರೆಂಟ್ ಅನ್ನೋದಿರ್ಲಿಲ್ಲ. ಆ ಟೈಮ್ನಲ್ಲಿ ಅವರೆಲ್ಲರೂ ಕೂಡ ಗಾಡಿಗಳನ್ನ ಇದ್ದಂತ ಪವರ್ನ ಬಳಸಿ ವೆಹಿಕಲ್ ಗಳಲ್ಲಿರುವಂತ ಲೈಟ್ ನ ಬಳಸಿ ಅಡಿಗೆ ಮಾಡ್ಕೊಳ್ಳೋದಾಗ್ಬೋದು, ಇನ್ನೊಂದು ಕೆಲಸಗಳನ್ನ ಮಾಡ್ಕೊಳ್ಳೋಕೆ ಶುರು ಮಾಡೋದು. ಇದಕ್ಕೆ ಕಾರಣ ಬಂದು ಎಲೆಕ್ಟ್ರಿಕ್ ಗ್ರಿಡ್ ಫೇಲ್ಯೂರ್ ಅಂತಾನೆ ಹೇಳಿದ್ದಾರೆ. ಹೈ ವೋಲ್ಟೇಜ್ ಇಂದ ಈ ಎಲೆಕ್ಟ್ರಿಕ್ ಗ್ರಿಡ್ ಅನ್ನೋದು ಫೇಲ್ಯೂರ್ ಆಯಿತು. ಇದರಿಂದ ಬಾಲಿನಲ್ಲಿ ಇದ್ದಂತ ಜನಕ್ಕೆ ಕರೆಂಟ್ ಅನ್ನೋ ಫೆಸಿಲಿಟಿ ಟೋಟಲ್ ಆಗಿ ಕಟ್ ಆಗಿತ್ತು. ಅಂತದ್ದು ಈಗ ಇತ್ತೀಚಿನ ದಿನಗಳಲ್ಲಿ ಯಾಕೆ ಜಾಸ್ತಿ ಆಗ್ತದೆ ಎಲ್ಲಾ ಕಡೆ ಅನ್ನೋದೇ ಪ್ರಶ್ನೆ ಹುಟ್ಟಿರೋದು. ಇಲ್ಲಿ ಅಂತ ಅಲ್ಲ, ರೀಸೆಂಟ್ ಆಗಿ ಸ್ಪೇನ್, ಪೋರ್ಚುಗಲ್, ಫ್ರಾನ್ಸ್ ಎಲ್ಲಾ ಕಡೆ ನೋಡಿದೀವಿ. ಇದಕ್ಕಿದ್ದಾಗೆ ಕರೆಂಟ್ ಎಲೆಕ್ಟ್ರಿಕಲ್ ಗ್ರಿಡ್ ಅನ್ನೋದು ಎಲ್ಲಾ ಕಡೆ ಹೈ ವೋಲ್ಟೇಜ್ ಕರೆಂಟ್ ಇಂದ ನಿಂತೋಯ್ತು. ವರ್ಕಿಂಗ್ ಅನ್ನೋದೇ ಸ್ಟಾಪ್ ಆಗುತ್ತೆ. ಇದೆಲ್ಲ ಕೂಡ ಒಂದು ಮುನ್ಸೂಚನೆನಾ? ಈಗೆಲ್ಲ ಸಣ್ಣ ಸಣ್ಣದಾಗಿ ಕರೆಂಟ್ ಇಲ್ಲದೆ ಇರುವಂತ ಪರಿಸ್ಥಿತಿ ಎದುರಿಸ್ತಾ ಇದೆ. ಸಣ್ಣದಾಗಿ ಇದು ಮುಂದೆ ಒಂದು ದಿನ ಜಾಸ್ತಿ ಆದ್ರೂ ಆಗ್ಬೋದಾ? ಸ್ಪೇನ್, ಪೋರ್ಚುಗಲ್ ಈ ಕಡೆ ಎಲ್ಲ ನೋಡಿದ್ರೆ 18 ಅವರ್, 20 ಅವರ್, 22 ಅವರ್ ಕರೆಂಟ್ ಇರ್ಲಿಲ್ಲ. USA ನಲ್ಲೂ ಕೂಡ ರೀಸೆಂಟ್ ಆಗಿ ಒಂದು 6 months ಬ್ಯಾಕ್ 24 ಅವರ್ಸ್ ಕರೆಂಟ್ ಇರ್ಲಿಲ್ಲ. ಆ ತರದ ಸಿಚುವೇಶನ್ ಅಲ್ಲೂ ಕೂಡ ಎದುರಿಸಿದ್ರು. ಇನ್ನ ಇದು ಬಾಲಿನಲ್ಲಿ ಟೋಟಲ್ ಆಗಿ ಎಲ್ಲಾ ಬಂದು ಆಗ್ತಾ ಇರೋದು ಒಂದೇ ರೀಸನ್ಗೋಸ್ಕರ, ಹೈ ವೋಲ್ಟೇಜ್ ಕರೆಂಟ್ ಅನ್ನೋದು ಅಲ್ಲಿ ಪಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೈ ವೋಲ್ಟೇಜ್ ಕರೆಂಟ್ ಅನ್ನೋದು ಎಲ್ಲಿಂದ ಬರ್ತಾ ಇದೆ ಅನ್ನೋದು ಒಂದು ಪ್ರಶ್ನೆ ಆಗಿ ಹುಟ್ಕೊಳ್ತಾ ಇದೆ. ಒಂದು ಪ್ರಕೃತಿಯಿಂದ ಬರ್ತಾ ಇದೆಯಾ, ಇಲ್ಲ ನೇಚರ್ ಥಂಡರ್ ಸ್ಟೋಮ್ ಇಂದ ಏನಾದ್ರೂ ಈ ಗ್ರಿಡ್ ಗಳಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆಯಾ, ಇಲ್ಲ ಯಾರಾದ್ರೂ ಇಂಟೆನ್ಷನಲಿ ಮಾಡ್ತಾ ಇದಾರಾ? ಈಗ ಸಿಸ್ಟಮ್ಗಳು ಯಾವ ತರ ಇದೆ ಅಂದ್ರೆ, ಹ್ಯಾಕ್ ಮಾಡಿ ಕರೆಂಟ್ ನ ಕಂಟ್ರೋಲ್ ಮಾಡಬಹುದು. ಆ ತರ ಸಿಸ್ಟಮ್ ಗಳನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಡೆವಲಪ್ಮೆಂಟ್ ಕೂಡ ಡೇಂಜರ್ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಯಾವ ಮಟ್ಟಕ್ಕೆ ಅನ್ನೋದಾದ್ರೆ, ಇಲ್ಲಿ ನೋಡ್ತಾ ಇದೀವಿ ಎಲೆಕ್ಟ್ರಿಕ್ ಗ್ರಿಡ್ ಗಳನ್ನ ಅವರ ಕಂಟ್ರೋಲ್ ತಗೊಂಡ್ಬಿಡ್ತಾರೆ. ಅವ್ರು ಯಾವ ಮಟ್ಟಕ್ಕೆ ಬೇಕು ಆ ಮಟ್ಟಕ್ಕೆ ಅದನ್ನ ಆಫ್ ಮಾಡ್ಬೋದು, ಆನ್ ಮಾಡ್ಬೋದು. ಇಲ್ಲ ಹೈ ವೋಲ್ಟೇಜ್ ಕರೆಂಟ್ ನ ಪಾಸ್ ಮಾಡಿ 430 volts ಕರೆಂಟ್ ಪಾಸ್ ಮಾಡಿ ಈಗ ನಾರ್ಮಲ್ 240 volts ಯೂಸ್ ಮಾಡ್ತಾ ಇರುವಂತ ಜಾಗದಲ್ಲಿ ಪಾಸ್ ಮಾಡಿದ್ರೆ ಎಲ್ಲಾ ಕೂಡ ಸುಟ್ಟು ಬೂದಿ ಆಗೋಗುತ್ತೆ. ಆ ತರದನ್ನ ಮಾಡಬಹುದು. ಈ ತರದ ಕೆಲಸಗಳನ್ನ ಎಷ್ಟೆಷ್ಟು ದೇಶಗಳು ಮಾಡ್ತಾ ಇದೆ. ಬಟ್ ಕೆಲವೊಂದು ಸಲ ನ್ಯಾಚುರಲ್ ಫೆನಾಮಿನಾ, ಸೂರ್ಯನಿಂದ ಬರುವಂತ ಸೌರ ಸುನಾಮಿ, ಸೋಲಾರ್ ಸ್ಟೋಮ್ ಅಂತ ಕರೆದಿದ್ದಾರಲ್ಲ, ಅದರಿಂದ ಕೂಡ ಈ ತರ ಆಗ್ತಾ ಇದೆ ಅಂತಾನೆ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ಒಟ್ನಲ್ಲಿ ಈಗ ಸುತ್ತಮುತ್ತ ನೋಡ್ತಾ ಇದೀವಿ, ಅಲ್ಲಲ್ಲೇ ಈ ರೀತಿ ಹೈ ವೋಲ್ಟೇಜ್ ಕರೆಂಟ್ ಗಳಿಂದ ಗ್ರಿಡ್ ಗಳಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಕರೆಂಟ್ ಅನ್ನೋದು ಹೋಗ್ತಾ ಇದೆ ಲಾಂಗ್ ಟರ್ಮ್. ಇನ್ನ ಮುಂದೆ ಇದು ಜಾಸ್ತಿ ಆಗ್ತಾ ಹೋಗ್ಬೋದು. ಆದಷ್ಟು ನಮ್ಮ ಪ್ರಿಪರೇಷನ್ ಅಲ್ಲಿ ನಾವಿರೋಣ. ನಮಗ್ ಬೇಕಾದಂತ ಬೇಸಿಕ್ ರಿಕ್ವೈರ್ಮೆಂಟ್ ನ ಮೆಟೀರಿಯಲ್ಸ್ ಗಳನ್ನ ನಮ್ ಜೊತೆ ಇಟ್ಕೊಂಡಿರೋಣ. ಆಗ ಬದುಕೋದಕ್ಕೆ ಈಸಿ ಆಗುತ್ತೆ. ಇದು ಜಸ್ಟ್ ಒಂದು ಸ್ಟಾರ್ಟ್ಅಪ್ ಅಷ್ಟೇ, ಮುನ್ಸೂಚನೆ ಅನ್ಕೊಳ್ಳಿ. ಮುಂದೆ ಓದೋ ದಿನ ಯಾವತ್ತಾದ್ರೂ ಒಂದು ದಿನ ಜಾಸ್ತಿ ಆಗ್ಬೋದು. ಒಂದು 3 ದಿನ, 4 ದಿನ, 5 ದಿನ, ಇಲ್ಲ ಒಂದು 7 ದಿನ ಕತ್ತಲು ಅನ್ನೋದು ಅನುಭವಿಸ್ಬೇಕಾಗಿ ಬರ್ಬೋದು. ಕತ್ಲು ಅಂದ್ರೆ ಪೂರ್ತಿಯಾಗಿ ಕತ್ಲಾಗುತ್ತೆ ಅನ್ಕೋಬೇಡಿ. ನಮಗೆ ಬದುಕೋದಕ್ಕೆ ದಾರಿಗಳು ಸಿಗದೆ ಇರುವಂತ ಪರಿಸ್ಥಿತಿ ಆಗ್ಬೋದು. ಅದೇ ಹೇಳದ್ನಲ್ಲ, ಇಂಟರ್ನೆಟ್ ಇರಲ್ಲ, ಕರೆಂಟ್ ಇರಲ್ಲ, ಓಡಾಡೋದಕ್ಕೆ ವೆಹಿಕಲ್ಸ್ ಇರಲ್ಲ. ಅಂತ ಟೈಮು ಕೂಡ ಕತ್ತಲು ಅಂತಾನೆ ಅನ್ಕೋಬೇಕು. ಜೀವನದಲ್ಲಿರುವಂತ ಕತ್ತಲು, ಬದುಕೋದಕ್ಕೆ ದಾರಿಗಳು ಕಾಣಿಸಲ್ಲ. ಅಂತ ಕತ್ತಲಿನ ಟೈಮ್ ನಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದಕ್ಕೆ ದಾರಿಗಳನ್ನ ಮೊದಲೇ ಹುಡ್ಕೋಬೇಕಾಗುತ್ತೆ. ಅಂತದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಈಗ ಎಲ್ಲಾ ದೇಶಗಳು ಹೇಳ್ತಾ ಇದೆ. ನಮ್ಮ ದೇಶದಲ್ಲಿರೋರ್ಗು ನಾವು ಎಚ್ಚರಿಸ್ತೇನೆ ಇರ್ತೀವಿ. ಕೆಲವೊಬ್ರು ಏನಾಗಲ್ಲ ಬಿಡು, ನೀನೇನ್ ಹೇಳೋದು ಅನ್ನೋರು ಇರ್ತೀರ. ಅಂತವ್ರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಆದಾಗ ಯಾರ ಹತ್ರ ಹೋಗಿ ಕೇಳೋದಕ್ಕೆ ಹೋಗ್ಬಿಡಿ. ಸಹಾಯನ ಸಿದ್ಧತೆ ಮಾಡ್ಕೊಳ್ಳಿ. ಆಗದೆ ಇದ್ದವರು ಏನು ಮಾಡೋದಕ್ಕಾಗೋದಿಲ್ಲ. ಅಂತ ಸಂದರ್ಭ ಬಂದಾಗ ಎದುರಿಸಿ. ಇನ್ನ ಬೇರೆ ಬೇರೆ ವಿಷಯಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.